ವಿಜಯನಗರದಲ್ಲಿ 15 ಕೋಟಿ ಚಿನ್ನಾಭರಣ ಕಳವಾಗಿತ್ತಲ್ಲ, ಆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಚಿನ್ನಾಭರಣವನ್ನ ಹೊತ್ತೊಯ್ತಾ ಇರುವಂತ ದೃಶ್ಯ ಸಿಸಿಟಿವಿಯಲ್ಲಿ ಸೆರೆಯಾಗಿದೆ. ನವೆಂಬರ್ 3ನೇ ತಾರೀಕು ತಡರಾತ್ರಿ ಈ ಕಳ್ಳತನ ನಡೆದಿತ್ತು. ವಿಜಯನಗರದಲ್ಲಿ ಮನೆಯಿಂದ 2 ಬ್ಯಾಗ್ನಲ್ಲಿ ಚಿನ್ನಾಭರಣವನ್ನ ತುಂಬಿಕೊಂಡು ತರ್ತಾ ಇರುವಂತ ದೃಶ್ಯ ಸೆರೆಯಾಗಿದೆ. ಜ್ಯುವೆಲ್ಲರಿ ಶಾಪ್ ಮಾಲೀಕ ಸುರೇಂದ್ರ ಅವರ ಮನೆಯಲ್ಲಿ ಈ ಕಳ್ಳತನ ಆಗಿತ್ತು. 15 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ನೇಪಾಳಿ ಗ್ಯಾಂಗ್ ಕದ್ದಿತ್ತು. ಇಬ್ಬರು ಕಳ್ಳರ ಪತ್ತೆಗೆ ವಿಜಯನಗರ ಪೊಲೀಸರು ಶೋಧವನ್ನ ನಡೆಸ್ತಾ ಇದ್ದಾರೆ. ಇದ್ರ ಮಧ್ಯೆ ನೋಡಿ, ಆ ದೃಶ್ಯದಲ್ಲಿ ಸ್ಪಷ್ಟವಾಗಿ ಗೊತ್ತಾಗ್ತಾ ಇದೆ, ಬ್ಯಾಗ್ನಲ್ಲಿ ಚಿನ್ನ ತುಂಬಿಕೊಂಡು ಮನೆಯಿಂದ ಹೊರ ಹೋಗ್ತಾ ಇರುವಂತ ದೃಶ್ಯ. 15 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಕಳವು ಮಾಡ್ತಾರೆ ನೇಪಾಳಿ ಗ್ಯಾಂಗ್. ಅದು ಕೂಡ ಈ ಮನೆಯಲ್ಲಿ ಕೆಲಸಕ್ಕಿದ್ದಂತವರ ಪರಿಚಯಸ್ತ್ರ ಏನು, ಇವುಗಳು ಕೂಡ ಇನ್ನು ಬಯಲಾಗಬೇಕಿದೆ ವಿಚಾರಣೆಯಲ್ಲಿ. ಕೆಲಸಕ್ಕಿದ್ದಂತ ಇಬ್ರು ನಾಪತ್ತೆಯಾಗಿದ್ದಾರೆ, ಅವ್ರ ಪತ್ತೇನೇ ಇಲ್ಲ. ಅದಕ್ಕೆ ಸಂಬಂಧಪಟ್ಟಂತ ವಿಡಿಯೋ ಸಿಸಿಟಿವಿ ಫುಟೇಜ್ ಕೂಡ ಸಿಕ್ಕಿತ್ತು. ಇದೀಗ ಸಿಗ್ತಾ ಇರುವಂತ ಸಿಸಿಟಿವಿ ದೃಶ್ಯ ಏನ್ ಹೇಳ್ತಾ ಇದೆ ಅಂತ ಹೇಳಿದ್ರೆ, 15 ಕೋಟಿ ಚಿನ್ನಾಭರಣವನ್ನ ಕದ್ದೊಯ್ದ ಇದ್ದಂತ ಕಳ್ಳರ ದೃಶ್ಯಗಳು ಸಿಕ್ಕಿದಾವೆ. ನೋಡಿ, ಆ 2 ಬ್ಯಾಗ್ಗಳಲ್ಲಿ ಬಂಗಾರ ತುಂಬಿಸ್ಕೊಂಡು ಮನೆಯಿಂದ ಹೊರಗೆ ಹೋದಂತ ದೃಶ್ಯ ಇದು. ನವೆಂಬರ್ 3ನೇ ತಾರೀಕು ನಡೆದಿರುವಂತ ಕಳ್ಳತನ. ಇದರ ತನಿಖೆ ಆಗ್ತಾ ಇದೆ. ಯಾರ್ಯಾರು ಇದರಲ್ಲಿ ಇನ್ವಾಲ್ವ್ ಆಗಿದ್ದಾರೆ ಏನು ಅನ್ನುವಂತ ವಿಚಾರವಾಗಿ ತನಿಖೆ ಆಗ್ತಾ ಇದೆ. ಮನೆಯಿಂದ 2 ಬ್ಯಾಗ್ನಲ್ಲಿ ಚಿನ್ನಾಭರಣವನ್ನ ತಗೊಂಡು ಹೋಗ್ತಾ ಇರುವಂತ ದೃಶ್ಯ ಇದು. ಜ್ಯುವೆಲ್ಲರಿ ಶಾಪ್ ಮಾಲೀಕ ಸುರೇಂದ್ರ ಅವರ ಮನೆಯಲ್ಲಿ ಕಳ್ಳತನ ಆಗಿತ್ತು. ಆ ಅಂಗಡಿಯಲ್ಲಿದ್ದಂತ ಚಿನ್ನ, ಮನೆಯಲ್ಲಿದ್ದಂತ ಚಿನ್ನ, ದುಡ್ಡು ಎಲ್ಲಾ ತಗೊಂಡು ಪರಾರಿಯಾಗಿದ್ರು. ಈ ಬಗ್ಗೆ ಡೀಟೇಲ್ಸ್ ಅನ್ನ ಪಡೆದುಕೊಳ್ತೀನಿ. ಪ್ರತಿನಿಧಿ ರಾಚಪ್ಪ ಲೈವ್ ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ರಾಚಪ್ಪ, ಒಂದ್ ಕಡೆಯಲ್ಲಿ ಕೆಲಸಕ್ಕಿದ್ದವರು ದಂಪತಿ ಅಂತ ಹೇಳಲಾಗ್ತಾ ಇತ್ತು, ಅವ್ರ ಬಗ್ಗೆ ಸುಳಿವೇನಾದ್ರೂ ಸಿಗ್ತಾ ಇದೆಯಾ? ಜೊತೆಗೆ ಇವರಿಬ್ರು ಈ ಸಿಸಿಟಿವಿ ದೃಶ್ಯದಲ್ಲಿ ನಾವು ನೋಡ್ತಾ ಇದೀವಲ್ಲ, ಇವ್ರು ಯಾರು, ಯಾವ ರೀತಿಯಾಗಿ ಈ ಮನೆಗೆ ಇವರ ಸಂಬಂಧ, ಜೊತೆಗೆ ಈ ಸಿಸಿಟಿವಿ ದೃಶ್ಯದ ಬಗ್ಗೆ ಹೇಳೋದಾದ್ರೆ ರಾಚಪ್ಪ. ಚೈತ್ರ ಅಂದ್ರೆ ಅರಿಹಂತ್ ಜ್ಯುವೆಲ್ಲರಿ ಮಾಲೀಕ ಸುರೇಂದ್ರ ಜೈನ್ ಅವರ ನಿವಾಸದಲ್ಲಿ ಸುಮಾರು 15 ಕೋಟಿ ಮೌಲ್ಯದ ಒಂದು ನಗದು ಹಾಗೆಯೇ ಚಿನ್ನಾಭರಣ ಕಳುವಾಗಿತ್ತು. ಅದರಲ್ಲಿ 40 ಲಕ್ಷ ನಗದು ಕೂಡ ಇತ್ತು. ಅಂದ್ರೆ ಗುಜರಾತ್ಗೆ ನವೆಂಬರ್ 1ನೇ ತಾರೀಕು ಸುರೇಂದ್ರ ಕುಮಾರ್ ಜೈನ್ ಕುಟುಂಬ ತೆರಳುತ್ತೆ. ಅದಾದ ನಂತರದಲ್ಲಿ ನವೆಂಬರ್ 7ಕ್ಕೆ ಅವರು ಮನೆಗೆ ವಾಪಸ್ ಆದಂತಹ ವೇಳೆಯಲ್ಲಿ ಮನೆಯಲ್ಲಿ ಇಟ್ಟಿದ್ದಂತಹ ಚಿನ್ನಾಭರಣ ಕಳುವಾಗತ್ತೆ ಅನ್ನೋದು ಗೊತ್ತಾಗುತ್ತೆ. ಈ ಮಧ್ಯೆ ನವೆಂಬರ್ 1ರಿಂದ 7ರ ಮಧ್ಯೆ ನವೆಂಬರ್ 3ನೇ ತಾರೀಕು ಈ ರೀತಿಯಾಗಿ ಕಳ್ಳತನವನ್ನ ಮಾಡ್ಕೊಂಡು ಹೋಗಿರುವಂತದ್ದು ಬೇರೆ ಯಾರೂ ಅಲ್ಲ, ನೇಪಾಳ ಮೂಲದ ನಮ್ರಾಜ್ ಅನ್ನುವಂತಹ ವ್ಯಕ್ತಿ ಅವರದ್ದೇ ಒಂದು ಅರಿಹಂತ್ ಜ್ಯುವೆಲ್ಲರಿಯಲ್ಲಿ ಕೆಲಸವನ್ನ ಮಾಡ್ಕೊಂಡಿದ್ದ. ಜ್ಯುವೆಲ್ಲರಿ ಕೆಲಸ ಮಾಡೋದ್ರ ಜೊತೆಗೆ ಮನೆಯಲ್ಲೂ ಕೂಡ ಸಣ್ಣ ಪುಟ್ಟ ಕೆಲಸವನ್ನ ಕೂಡ ಮಾಡ್ಕೊಂಡಿದ್ದ. ಅದ್ರ ಜೊತೆಗೆ ಅದೇ ಮನೆಯಲ್ಲಿ ಪಾರ್ಕಿಂಗ್ ಲಾಟ್ ಏನಿದೆ ಅಲ್ಲಿದ್ದಂತಹ ಸೆಕ್ಯೂರಿಟಿ ರೂಮ್ ಅಲ್ಲಿ ಆತ ಉಳ್ಕೋತಾ ಇದ್ದ. ಅಂದ್ರೆ ಆತ ಬೆಂಗಳೂರಲ್ಲಿ ಉಳ್ಕೊಳ್ಳೋದಕ್ಕೆ ಮನೆ ಕೂಡ ಇರೋದಿಲ್ಲ. ಆ ಒಂದು ಹಿನ್ನೆಲೆಯಲ್ಲಿ ಮಾನವೀಯ ದೃಷ್ಟಿಯಲ್ಲಿ ಸುರೇಂದ್ರ ಕುಮಾರ್ ಜೈನ್ ಅವರಿಗೆ ಒಂದು ಮನೆಯನ್ನ ಕೂಡ ಕೊಟ್ಟಿದ್ದ. ಪತ್ನಿ ಜೊತೆಗೆ ಆತ ವಾಸ ಇದ್ದ. ಆದ್ರೆ 3ನೇ ತಾರೀಕು ನಮ್ರಾಜ್ ಏನಿದ್ದಾನೆ ಮತ್ತೊಬ್ಬ ಆತನ ಸಹಚರರನ್ನ ಕರೆಸ್ಕೊಂಡು ಮನೆಯಲ್ಲಿ ಯಾರು ಇಲ್ಲದಂತಹ ವೇಳೆಯಲ್ಲಿ ಮನೆಯಲ್ಲಿ ಇಟ್ಟಿದ್ದಂತಹ 40 ಲಕ್ಷ ನಗದು ಹಾಗೆಯೇ 15 ಕೋಟಿ ಮೌಲ್ಯದ ಚಿನ್ನಾಭರಣವನ್ನ ಬ್ಯಾಗ್ ಅಲ್ಲಿ ತುಂಬಿಕೊಂಡು ಅದನ್ನ ಬೆನ್ನ ಮೇಲೆ ಹಾಕೊಂಡು ಹೊರಟಿರುವಂತದ್ದು. ಮನೆಯಲ್ಲಿ ಸಾಕಷ್ಟು ಸೆಕ್ಯೂರಿಟಿ ವ್ಯವಸ್ಥೆಯನ್ನ ಕೂಡ ಸುರೇಂದ್ರ ಕುಮಾರ್ ಜೈನ್ ಮಾಡ್ಕೊಂಡಿದ್ದಾರೆ. ಉತ್ತಮವಾದಂತ ಲಾಕ್ ವ್ಯವಸ್ಥೆ ಕೂಡ ಇದೆ. ಆದ್ರೆ ಇದೆಲ್ಲವನ್ನ ಕೂಡ ನಮ್ರಾಜ್ ಸಂಪೂರ್ಣವಾಗಿ ತಿಳ್ಕೊಂಡಿದ್ದ. ಪ್ರೀ ಪ್ಲಾನ್ ಅನ್ನ ಮಾಡಿಕೊಂಡು ಮುಂಚಿತವಾಗಿಯೇ ಆತನ ಪತ್ನಿಯನ್ನ ಯಶವಂತಪುರ ರೈಲ್ವೆ ಸ್ಟೇಷನ್ಗೆ ಕಳಿಸಿದ. ಅದಾದ ನಂತರದಲ್ಲಿ ತನ್ನ ಸಹಚರನ್ನ ಕರ್ಕೊಂಡ್ ಬಂದ್ಬಿಟ್ಟು ಮನೆಯಲ್ಲಿದ್ದಂತ ಚಿನ್ನಾಭರಣವನ್ನ ಒಂದು ಮೂಟೆಯಲ್ಲಿ ತುಂಬಿಕೊಂಡು ಬ್ಯಾಗ್ ಅಲ್ಲಿ ಹಾಕೊಂಡು ಅದನ್ನ ಬೆನ್ನ ಮೇಲೆ ಹಾಕೊಂಡು ಯಶವಂತಪುರಕ್ಕೆ ಹೋಗಿ ಅಲ್ಲಿಂದ ಅವರು ಎಲ್ಲಿ ಹೋಗಿದ್ದಾರೆ ಎನ್ನುವಂಥದ್ದು ಇನ್ನೂ ಕೂಡ ಪ್ರಶ್ನೆ ಆಗಿರುವಂತದ್ದು. ಪೊಲೀಸ್ ಮೂಲಗಳು ಹೇಳ್ತಿರುವಂತಹ ಮಾಹಿತಿಯ ಪ್ರಕಾರ ನೇಪಾಳಕ್ಕೆ ಈ ಒಂದು ಕಳ್ಳರ ಗ್ಯಾಂಗ್ ಹೋಗಿದೆ ಅನ್ನುವಂತ ವಿಚಾರ ಕೂಡ ಸದ್ಯಕ್ಕೆ ಗೊತ್ತಾಗ್ತಾ ಇದೆ. ಹಾಗಾಗಿ ನೇಪಾಳಕ್ಕೆ ಒಂದು ವೇಳೆ ಹೋಗಿದ್ದೆ ಆದ್ರೆ ಅಲ್ಲಿಂದ ಚಿನ್ನಾಭರಣವನ್ನ ರಿಕವರಿ ಮಾಡುವಂತದ್ದು ತುಂಬಾನೇ ಕಷ್ಟ ಆಗುತ್ತೆ, ಚಾಲೆಂಜಿಂಗ್ ಆಗುತ್ತೆ. ಯಾಕಂದ್ರೆ ನಮ್ಮ ಪೊಲೀಸರಿಗೆ ನೇಪಾಳ ಪೊಲೀಸರು ಅಷ್ಟರ ಮಟ್ಟಿಗೆ ಸಹಕಾರವನ್ನ ನೀಡೋದಿಲ್ಲ. ಹಾಗಾಗಿ 15 ಕೋಟಿ ಚಿನ್ನಾಭರಣವನ್ನ ಕಳ್ಕೊಂಡಿರುವಂತಹ ಮಾಲೀಕ ಸುರೇಂದ್ರ ಕುಮಾರ್ ಜೈನ್ ಏನಿದ್ದಾನೆ ಆತ ಸದ್ಯಕ್ಕೆ ಆತಂಕದಲ್ಲಿರುವಂತದ್ದು. ಮತ್ತೊಂದು ಕಡೆ ಪೊಲೀಸರು ಆರೋಪಿಗಳ ಪತ್ತೆಗೆ ನಿರಂತರವಾಗಿ ಶೋಧ ಕಾರ್ಯವನ್ನ ಮುಂದುವರಿಸಿರುವಂತದ್ದು. ಚೈತ್ರ, ಓಕೆ, ಥ್ಯಾಂಕ್ ಯು ರಾಚಪ್ಪ ಮಾಹಿತಿಗಾಗಿ.